ಲಾಸ್ಟ್ ವಿಡಿಯೋದಲ್ಲಿ ಟೈರ್ ಗೋಡನ್ ಬಂದಿದ್ನಲ್ಲ, ಎಷ್ಟೊಂದ್ ಜನ ಲೊಕೇಶನ್ ಅಂತ ಕೇಳ್ತಾ ಇದ್ರಿ. ನಾನು ಈ ಜಾಗದಲ್ಲಿ ಟೈರ್ ತಗೊಂಡ, ಇವೆಲ್ಲ ಯೂಸ್ ಟೈರ್ಸ್ ಅಂತ ನಿಮ್ ಪ್ರಶ್ನೆ ಇದೆ. ಫುಲ್ ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ, ವರ್ತ್ ಇದೆಯೋ ಇಲ್ವೋ ಅಂತ. ಹೋಗಿ ಬ್ರೋ, ಎತ್ಕೊ ಬನ್ನಿ ಬ್ರೋ. ನಾನು ಸೊ ದ ಮಾರಲ್ ಆಫ್ ದಿ ಸ್ಟೋರಿ, ಆ್ಯಕ್ಚುಲಿ ಅಲ್ಲೆಲ್ಲ ಟೈರ್ಗಳು ತುಂಬ ಚೆನ್ನಾಗಿತ್ತು, ನನಗೂ ಇಷ್ಟ ಆಯಿತು. ಮಿಚ್ಲಿನ್ ಟೈರ್ಸ್ ಅದೆಲ್ಲ ಬಂದು ಕಂಪ್ಲೀಟ್ ಆಫ್ ರೋಡ್ ಟ್ರ್ಯಾಕ್ ಹೊಡೆಯೋದಂತೆ. ಸೊ ಯಾರು ಟ್ರ್ಯಾಕಿಗೆ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರಲ್ಲ ಅಂಥವ್ರಿಗಂತೂ ಒನ್ ಆಫ್ ದಿ ಬೆಸ್ಟ್ ಪ್ಲೇಸು ಟೈರ್ಗಳನ್ನ ಅಲ್ಲಿ ತೊಗೊಳಕ್ಕೆ. ಫೈನಲ್ ಟು ಫೈನಲು ಇವೆಲ್ಲ ಫುಲ್ ಬಾರ್ಗಿನ್ ಎಲ್ಲ ಮಾಡಿ 3,500 ರೂಪಾಯಿಗೆ ಬಂದರು. ನಾನು ತೊಗೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಆಮೇಲೆ ನಮ್ಮ ಬಾಸ್ ಹೇಳಿದ್ರು, ಬ್ರೋ ಅದು ಕಂಪ್ಲೀಟ್ ಆಫ್ ರೋಡಿಂಗಿಗೆ ಮಾತ್ರ ಅಂತ. ಸೊ ನಮ್ಮ ಗಾಡಿ ಸ್ಪೆಸಿಫಿಕೇಶನ್ ಏನಂದರೆ ಹೆವಿ ಕ್ರೂಸ್ ಮಾಡೋದು ಜಾಸ್ತಿ. ಅದು ಆಫ್ ರೋಡ್ ಅಂದರೆ ಹೆವಿ ಬಟನ್ಸ್ಗಳಿರುತ್ತಲ್ಲ, ಅದು ಹಾಕೊಂಡು ಕ್ರೂಸ್ ಮಾಡೋಕ್ಕೆಲ್ಲ ಆಗಲ್ಲ. ಆಮೇಲೆ ಅಕಸ್ಮಾತ್ ಮಲಗಿಸ್ಬೇಕು ಅಂತ ಹೇಳಿದ್ರೆ ಗಾಡಿಗಳನ್ನ ಮಲಿಗೋಗ್ತೀವಿ ನಾವೇ. ಸೊ ಇವ್ರ ಗಾಡಿಗೆ ಬಂದು ಟೈರ್ ಸಿಕ್ಕಲ್ಲ. ಇವ್ರಿಗೆ ಇನ್ನೊಂದು 3 days ಆದಮೇಲೆ ಹೇಳಿದ್ದಾರೆ, ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ, ಆ ಥರ ಬರುತ್ತೆ ಅಣ್ಣ ಟೈರ್ಸು ಬನ್ನಿ ಅಂತ. ಇವ್ರದ್ದು ಪ್ರೈಸಿಂಗು ಕೇಳಿಬಿಟ್ವಿ, ಹಂಗೇನೆ ಎಷ್ಟು ಬರುತ್ತೆ ಅಂತ ಪ್ರೈಸಿಂಗ್ ಕೇಳಿದ್ಕೆ ಏನಂದ್ರು ಬ್ರೋ, ಬಜಾರು 4,000 ಅಂತ ಹೇಳಿದ್ರು. 4,500 ರೂಪಾಯಿಗೆ ಡೀಲ್ ಕ್ಲೋಸ್ ಮಾಡ್ಬೋದು, ನಾವು ಯಾವ ಮಟ್ಟಕ್ಕೆ ಬಾರ್ಗಿನ್ ಮಾಡ್ತೀರಿ ಅಂತ. ಬಟ್ ಒನ್ ಆಫ್ ದಿ ಬೆಸ್ಟ್ ಪ್ಲೇಸು ನಿಜವಾಗ್ಲೂ. ಇವಾಗ ಆಫ್ ರೋಡಿಂಗ್ ಗಾಡಿಗಳನ್ನ ಓಡಿಸ್ಕೊಂಡು ಮಾಡ್ತೀನಿ ಅನ್ನೋರಿಗೆ ಅದು ಚೆನ್ನಾಗಿದೆ. ನನ್ನ ಟೈರ್ಗಳು ನನ್ನ ಸೆಕ್ಷನ್ ಅಲ್ಲೆಲ್ಲ ಏನಂದರೆ ನಾವು ಪರ್ಟಿಕ್ಯುಲರಾಗಿ ಹೇಳೋಕ್ಕಾಗಲ್ಲ, ನನಗೆ ಇದೇ ಬೇಕು ಅದೇ ಬೇಕು, ಗುರು ಇಷ್ಟ ಐತೆ ಎತ್ಕೋ ಅಷ್ಟೇ ಕಾನ್ಸೆಪ್ಟು. ಸೊ ಇವಾಗ ಟೈರ್ ಮುಗಿಸ್ಕೊಂಡು ನೆಕ್ಸ್ಟು ನಾವು ನಮ್ಮ RS Pro ಕಡೆಗೆ ಹೊರಡೋಣ. ಅಲ್ಲಿ ಯಾವುದಾದ್ರು ಕಾರ್ ಇದೆ, ಏನು ಎತ್ತ ವ್ಯವಹಾರ ಅಲ್ಲಿ ಚೆಕ್ ಮಾಡೋಣ. ಇವತ್ತು ನಾವು RS ಕಾರ್ ಮಾಡಿಫೈಯರ್ಸ್ ನಮ್ಮ ಪ್ರೋಗೆ ಈ ತಾರ್ ಬಂದಿದೆ. ಇವರು ಪಂಜಾಬಿನ ಬಂದಿರೋದು ನಮ್ಮ ಪಾಜಿ. ಹಾಯ್ ಬ್ರೋ. सत श्री अकाल, कितना ठीक है? हाँ ठीक है, बढ़िया चंगा सब कुछ। हाँ सुपर। ਚੱਕ ਫੇ ਗੱਡੀ, ਸਾਡੀ ਗੱਡੀ ਤਿਆਰ ਹੈ, ਗੱਡੀ ਵੇਚਦੀ ਜਾਣੀ ਪੰਜਾਬ ਤੱਕ। ਦੇਖੀ ਕਿੱਦਾਂ ਫਰਾੜੇ ਮਾਰਦੀ ਲੈ ਬਰਾ। ಯಾರು ಏನು ಮಾತಾಡಿದ್ರು? ಕೇಳಿ ಏನಂತ, ವಾಟ್ ಡಿಡ್ ಯು ಸ್ಪೀಕ್, ವಾಟ್ ಡಿಡ್ ਮੈਂ ਕਿਹਾ ਜਾਂਦੀ ਸ਼ੂਕ ਦੀ ਦੇਖੀ ਕਿੱਦਾਂ ਪੰਜਾਬ ਤੱਕ ਗੱਡੀ ਮੇਰੀ ਪੂਰੀ 4x4 ਕੱਢ ਦਿਆਂਗੇ ਵੱਟ। ಸೈಕಾಗ್ಬಿಟ್ಟವ್ರೆ. ಸೊ ಇವತ್ತು ಈ ಕಾರ್ಗೆ ಏನೇನಾಗಿದೆ ಅಂತ ಹೇಳಿದ್ರೆ ವೆರಿ ಸಿಂಪಲ್ ಮಾಡಿಫಿಕೇಶನ್. ವೈಟ್ ಕಲರ್ಗೆ ಮ್ಯಾಟ್ PPF ಹಾಕ್ಸಿದ್ದಾರೆ. ಸೊ ನನ್ನ ಸಜೆಷನ್ ಏನಂದರೆ ವೈಟ್ ಕಲರ್ಗೆ ಮ್ಯಾಟ್ PPF ವೇಸ್ಟ್ ಏನಂತ ಎದ್ದು ಕಾಣಿಸಲ್ಲ, ಜಸ್ಟ್ ಒಂದು ಪ್ರೊಟೆಕ್ಷನ್ಗೆ ಅಷ್ಟೇ. ਬੱਲੇ ਬੱਲੇ ಬ್ರೋ ಆಮೇಲಿಂದ ಪ್ರೋಮೋ ನಿಂಜಸ್ ಹಾಕ್ಸಿದ್ದಾರೆ, ಸೈಡಲ್ಲಿ ಒಂದು ಚಿಂಟು ಹಾಕ್ಸಿದ್ದಾರೆ. ಮೇನಾಗಿ ಮುಂದೆಗಡೆ ಇದು ಹೆಡ್ಲೈಟ್ ಇದೆಯಲ್ಲ, ಈ ಗ್ರಿಲ್ಲಲ್ಲಿ ಲೈಟ್ಸ್ ಬಂದಿದೆ. ಈ ಹೆಡ್ಲೈಟಲ್ಲಿ ಈ ಥರ ಅಂದರೆ ಫುಲ್ ಡೆವಿಲ್ ಲುಕ್ ಥರ ಕಾಣಿಸಿದೆ. ಬಟ್ ಈ ಗ್ರಿಲ್ಲು ಇದಕ್ಕೆ ಮ್ಯಾಚ್ ಆಗೋಲ್ಲ. ಓ ಈ ಸಾಯ್ತಲ್ವಲ್ಲ ಇವ್ರದ್ದು ಹಿಂಸೆ. ಮುಂದೆಗಡೆ ಪ್ರೋಮೋನ್ ಬಂಪರ್ ಹಾಕ್ಸಿದ್ದಾರೆ. ಬಟ್ ಈ ಕಾರ್ಗಾಗಿರೋದು ಇಷ್ಟ ಮಾಡಿಫಿಕೇಷನು ಬೇಸಿಗಾಗಿ ಮಾಡಿಸ್ಕೊಂಡಿದ್ದಾರೆ. ಬ್ರೋ ಸ್ಪೀಕ್ ಸಮ್ ವರ್ಡ್ಸ್ ಅಬೌಟ್ ದಿಸ್ ਕਾਰ। ਮੈਂ ਕਿਹਾ ਮੇਰੀ ਤਾਂ ਰਾਣੀ ਸੁੰਦਰੀ ਤੁਸੀਂ ਬਣਾਤੀ ਇੱਕਦਮ ਕੈਮ, ਜੱਚਦੀ ਪਈ ਹੈ ਪੂਰੀ ਰੋਡ ਤੇ, ਐ ਸ਼ੂਕਦੀ ਜਾਣੀ। ਦੇਖੀ ਹੁਣ ਪੰਜਾਬ ਤੱਕ ਲੈ ਕੇ ਜਾਣੀ ਆਪਾਂ ਗੱਡੀ ਆਪਣੀ, ਪੂਰਾ ਨਾਂ ਕਰਨਾ। ਦੇਖੀ ਟੌਪੋ ਟੌਪ। ನಮ್ಮ ಸೈಡ್ ಅವ್ರು ಏನು ಮಾತಾಡಿದ್ರು ನನಗೊಂದು ನಯ ಪೈಸನೂ ಅರ್ಥ ಆಗಲಿಲ್ಲ. ಬಟ್ ಏನೇ ಆಗಲಿ, ಅವರು ಕಾನ್ಫಿಡೆನ್ಸಿಗೆ ಮೆಚ್ಚಬೇಕು, ಫುಲ್ಲು ಖುಷಿ ಅವ್ರಿಗೆ. ಆಷಾಢ ಸೀಸನ್ ಅಲ್ವಾ, ನಾರ್ಮಲಾಗಿ ಯೂಶ್ವಲಿ ಯಾವುದು ಮಾಡಿಫಿಕೇಷನ್ ಮಾಡಿಸಲ್ಲ, ಏನು ಪರ್ಚೇಸು ಕೂಡ ಮಾಡಲ್ಲ. ಸಾಯ್ತಾವ್ರೆ ಕಣ್ರಿ ಇವ್ರು, ಹಿಂಸೆ ಕೊಡ್ತಾವ್ರು ನಮಗೆ. ಎತ್ಕೊಂಡು ನುಗ್ತಾವ್ರೆ. ರಿಯಲಾಗಿ ಹೇಳ್ಬೇಕಂದ್ರೆ ਲੈ ਫਿਰ ਬਾਬਾ ਚਾਬੀ ਦੇ ਦੇ, ਹੁਣ ਆਪਾਂ ਚਲੀਏ। ਗੱਡੀ ਸ਼ੂਕਦੀ ਜੱਸੀ ਹਾਈਵੇ ਤੇ ਕਿੱਦਾਂ ਜਾਂਦੀ, ਲਿਆ ਦੇ ਕਾਕਾ ਗੱਡੀ ਦੇ, ਰੁਕ ਮੇਰੀ ਗੱਡੀ ਰੁਕ ਜਾ। ಆ್ಯಕ್ಚುಲಿ ಇವ್ರು ಬಂದು ನಮ್ಮ RS ಅವರೇ. ಇವರು ಈಸ್ ನೇಮ್ ಇಸ್ ಮಾಂಟಿ। ਖੜ ਜਾ ਗੁਰੂ, ਗੱਡੀ ਆਪਣੀ ਆ ਵੀਰੇ, ਰੁਕ ਆਪਾਂ ਚਲਾਉਣੀ ਆ, ਤੂੰ ਥੋੜੀ ਚਲਾਉਣੀ ਆ। ਆ ਬਾਤ ਗੱਡੀ ਮੇਰੀ, ਤੂੰ ਕਿੱਥੇ ਲਈ ਜਾਂਦਾ? ಇವಾಗ ਹੁਣ ਚੱਲੇ ਅਸੀਂ ਗੱਡੀ ਲੈ ਕੇ ਆਪਣੀ, ਬਾਈ ਮਿਲਦੇ ਆ ਸ਼ਾਮਾਂ ਨੂੰ 8 ਵਜੇ ਪੂਰੇ ਟਾਈਮ ਤੇ। ਠੰਡੇ ਨਾ ਜੀ, ਚੱਲ ਓਕੇ। ಏನೋ ಮಾತಾಡ ಅಲ್ಲ ಬ್ರೋ, ಏನೇನೋ ಮಾತಾಡ್ದವ್ರಲ್ಲ ಬ್ರೋ. ಹಾಂ ಸಕ್ಕದಾಗೈತಲ್ಲ ಇವ್ರ ಭಾಷೆ, ಪಂಜಾಬಿ ಭಾಷೆ. ಇಲ್ಲೇ ತಂದು ಇಲ್ಲೇ ಹಾಕ್ಬಿಟ್ರು ಘಾಟ್ನ. ನೈಸ್ ಬ್ರೋ. ನಿಮಗೆ ಕನ್ನಡದಲ್ಲಿ ಏನೇನು ಗೊತ್ತು ಎಲ್ಲ ಹೇಳಿ ನೋಡೋಣ.
ನಮಸ್ಕಾರ ಸ್ವಾಮಿ, ಚೆನ್ನಾಗಿರ ಊಟ ಆಯ್ತು, ಕೂತ್ಕೊಳ್ಳಿ, 2 ನಿಮಿಷ ಏನ್ ಮಾಡ್ತೀರಾ, ಓಕೆ ಸ್ವಲ್ಪ ಬೇಗ ಬನ್ನಿ, ಸ್ವಲ್ಪ ಮುಂದೆ ಹಾಕಿ, ಯಾವ್ದು ಕಂಪ್ಲೀಟ್ ಗೊತ್ತಲ್ಲ, ಪರವಾಗಿಲ್ಲ ಮ್ಯಾನೇಜ್ ಮಾಡಬಹುದು. ಮ್ಯಾನೇಜ್ ಮಾಡ್ಬೋದು. ಹಾ ಏನ್ ಗುರು ಏನ್ ಗುರು ನಮಸ್ಕಾರ, And ನಮ್ಮ then- ಮನೇಲಿ ಹೋಗ್ತೀನಿ. ನೋಡಿ ಇವರು ಬಂದು ಪಂಜಾಬಿಯವರು ಕನ್ನಡ ಕಲ್ತು ಇಲ್ಲಿ ಮಾಡಿಫಿಕೇಶನ್ ಇದರಲ್ಲಿ ವರ್ಕ್ ಮಾಡಿದ್ದಾರೆ. ನಮ್ಮ RS Pro ಈಸ್ ಅ ಚೀಫ್ ಆಫ್ RS ಮಾಡಿಫೈರ್ಸ್. ಮತ್ತು ಏನಂತಾರೆ ಇದನ್ನ, ಹೊಂಡಾ ಬ್ರೋ ರಾಕ್ಸ್. ಇನ್ನು ಟೈರ್ ಬಗ್ಗೆ ಮಾತಾಡಿದಾಗ ಲೊಕೇಶನ್ ಕೇಳಿದ್ರಲ್ಲ, ನೋಡಿ ಈ ಜಾಗದ ಹೆಸರು ಬ್ರೋ ಟೈರ್ಸ್ ಅಂತ, ಲಾಲ್ಬಾಗ್ ಗೇಟ್ ಹತ್ರ ಲೊಕೇಟ್ ಆಗಿರೋದು. ಇವ್ರ ಶೋರೂಮ್ ಅಲ್ಲಿ ಚೆನ್ನಾಗಿರೋ ಪೀಸಸ್ ಸಿಗುತ್ತೆ, ಬಟ್ ಸಸ್ತಾ ಅಂತ ಕೇಳಿದಾಗ ಇವ್ರು ಗೋಡನ್ ಕಳಿಸ್ತಾರೆ. ಈ ಗೋಡನ್ ಅಲ್ಲಿ ಯೂಸ್ ಆಗದಿರೋ ಟೈರ್ಸ್ ಸಿಗುತ್ತೆ. ಇನ್ನು 70-80-90% ಗಂಟೆ ಲೈಫ್ ಇರೋ ಟೈರ್ಗಳು ಸಿಗುತ್ತೆ. ಡೀಟೇಲ್ ಆಗಿ ಕೇಳಿದಾಗ ಯಾವ್ದು ಯೂಸ್ ಆಗಿರಂಗ್ ಇರುತ್ತಲ್ವಾ, ಟ್ರ್ಯಾಕ್ ಗೆ ಯೂಸ್ ಮಾಡಿರ್ತಾರೆ ಅಂತ ಹೇಳಿದ್ರು. ನೀವ್ ಅನ್ಕೊಂಡಿರಂಗೆ ಟೈರ್ ಗಳನ್ನ ರೀಶೇಪ್ ಮಾಡಿರೋದಲ್ಲ ಇದು. ಒಳಗಡೆ ಎಲ್ಲ ಹುಡ್ಕಾಡಿದ್ರೆ ನಿಮ್ಗೆ ಅನ್ಯೂಸ್ ಟೈರ್ಸ್ ಕೂಡ ಸಿಗುತ್ತೆ. ಸುಮ್ನೆ ನೆಗೆಟಿವ್ ಆಗಿ ಕಮೆಂಟ್ ಮಾಡೋ ಬದಲು ನೋಡಿ, ನೀವೇನಾದ್ರೂ ಆಫ್ ರೋಡ್ ಹೋಗ್ತೀರಾ, ನಿಮ್ಮ ಹತ್ರ ಬಜೆಟ್ ಕಡಿಮೆ ಇದ್ರೆ ಈ ಜಾಗಕ್ಕೆ ಒಂದ್ಸಲಿ ವಿಸಿಟ್ ಮಾಡಿ, ಫುಲ್ ಒಳಗಡೆ ಹುಡುಕಾಡಿದ್ರೆ ಚೆನ್ನಾಗಿರೋ ಟೈರ್ ಸಿಗುತ್ತೆ. ಆಫ್ ರೋಡ್ ಮಾತ್ರ ಯೂಸ್ ಮಾಡಿ. ಹೈವೇಲಿ ಕ್ರೂಸ್ ಮಾಡೋರಿಗೆ ನಾನು ಈ ಸ್ಪಾಟ್ ನ ರೆಕಮೆಂಡ್ ಮಾಡಲ್ಲ. ಏನ್ ಯಾವ ಪ್ರಮೋಷನ್ ಅಲ್ಲ, ನಾನು ಎಕ್ಸ್ಪೀರಿಯನ್ಸ್ ಅಷ್ಟೇ. ಬಟ್ ನಾನು ನನ್ನ ಗಾಡಿಗೆ ತಗೊಂಡಿಲ್ಲ, ಯಾಕಂದ್ರೆ ನಾನು ಕ್ರೂಸ್ ಮಾಡೋದು ಜಾಸ್ತಿ, ಆಫ್ ರೋಡಿಂಗ್ ಹೋಗಲ್ಲ ಅಷ್ಟೇ. ನಾಚಿಕೆ ಮಗಿಗೆ ಭಯ. ನಾನು ಅಷ್ಟೊಂದು ಕ್ರೂರವಾಗಿದ್ದೀನ. ನನಗೆ ಆಕ್ಚುಲಿ ಇನ್ನ ಖುಷಿ ಆಗ್ತೈತೆ. ಯಾವ ಮಕ್ಳು ಎದುರ್ಕೋತಾ ಇರ್ಲಿಲ್ಲ, ಇವ್ನ ಎದುರ್ಕೋತಾವ್ನ ನೋಡಿ ನಂಗೆ ತುಂಬಾ ಖುಷಿ. ಅಜ್ಜಿ ಹೇಳೋರೆ ಕಣೋ, ನಾನ್ ತಗೊಂಡಿದ್ನೆಲ್ಲ ಪ್ರೈಸ್ ಗಳೆಲ್ಲ ಇಟ್ಟು ಮ್ಯೂಸಿಯಂ ಮಾಡ್ಬೇಕಂತೆ. ಮಾಡ್ತೀನಿ ಅದನ್ನ, ಮಾಡೋಣ. ಮಾಡ್ಬಿಟ್ಟು ಅಜ್ಜಿನ ಇನಾಗ್ರೇಷನ್ ಕರಿಯೋಣ. ಬಟ್ ಎಷ್ಟು ಶ್ರಮ ಅಂದ್ರೆ ಅವಾಗಿನ ಸಂತೋಷ, ಅವಾಗಿನ ಆನಂದ. ನಿಮ್ಮ ಅಮ್ಮ ಎಲ್ಲ ಇವರು ಬರೀ ರೀಲ್ಸ್ ಅಲ್ಲಿ ನೋಡ್ತಾ ಇದೀರಾ ಇವ್ರನ್ನ, ಇವ್ರ ಸಾಧನೆಗಳು ಸಾಧಕರು ಇವರು ಬೇಜಾನಿದೆ, ಜಗತ್ಗೆ ಗೊತ್ತಾಯ್ತಾ ಇಲ್ಲ ಅಷ್ಟೇನೆ. ನೆಕ್ಸ್ಟ್ ನಾವು ಅದನ್ನೆಲ್ಲ ಒಂದ್ ಕಡೆ ಏನಿಲ್ಲಪ್ಪ, ಎಲ್ಲ ಸುಳ್ಳು. ಎಲ್ಲ ಸುಳ್ಳು. ನಾನ್ ಪ್ರೂಫ್ ಇದೀನಿ. ಅವ್ರ ಅಕ್ಕ ಆಗಿ ನಾನು ಹೇಳ್ತಾ ಇದ್ದೀನಿ, ತುಂಬಾ ಚೆನ್ನಾಗಿ ಸಾಧನೆ ಮಾಡಿದ್ದಾರೆ. ಬಟ್ ಅದನ್ನ ಬೆಳಕಕ್ ಬಂದಿಲ್ಲ. ನಮ್ಮ ಕಲಿಯುಗದ ಗುಂಡ ಇದ್ರದ್ದು ಸರ್ಟಿಫಿಕೇಟ್ ಗಳು ಎಷ್ಟೈತೆ ಅಂದ್ರೆ, ಎರಡು ಶೋಕೇಸ್ ತುಂಬಾ ಮೆಡಲ್ಸ್ ಗಳು, ಸರ್ಟಿಫಿಕೇಟ್ಸ್ ಎಲ್ಲ ಐತೆ. ಬಟ್ ನಮ್ಮಲ್ಲಿ ಏನಿಲ್ಲ, ಬರೀ ಪಾತ್ರೆ ಪಗಡೆಗಳು ಹಿಡ್ಕೊಂಡು ನನಗೆ ಹೊಡಿತಾ ಇರ್ತಾರೆ. 5 ವರ್ಷ ಚಾಂಪಿಯನ್ಶಿಪ್ ಅನ್ನ ಯಾರಿಗೂ ಬಿಟ್ಕೊಟ್ಟಿಲ್ಲ. ಎಲ್ಲ ಇದೆ. ಏನ್ ನಮಗೆ ಮಾಡ್ತಾ ಇದ್ದೀನ, ಇಂಥ ಸಾಧಕಿಗೆ ನಿಮ್ ಕಡೆಯಿಂದ ಒಂದೊಂದು ಲೈಕ್ಸ್ ಕೊಡಕ್ಕಾಗಲ್ವಾ? ನೀವು ಎಲ್ಲ ಎಂತೆಂದರ್ಗೋ ಲೈಕ್ಸ್ ಕೊಡ್ತೀರಾ. ಇವ್ರನ್ನ ನೋಡಿ ಏನಂತೀರಾ, ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ದಯವಿಟ್ಟು ಹೇಳಿ. ಅಷ್ಟೆಲ್ಲ ಸಾಧನೆ ಮಾಡಿ ಕೈ ಹೆಂಗ್ ತಟ್ಟೋದು, ಬಟ್ಟೆ ಹೆಂಗ್ ಹೊಲಿಯೋದು ಅನ್ನೋದು ತೋರಿಸ್ತಾರೆ. ಅಂದ್ರೆ ಇವರು ಪ್ರೈಸ್ ಗಳು ಯಾವ ತರ ಇದೆ ಗೊತ್ತಾ, 1-2 ಅಲ್ಲ, ಚೀಲ. ಬಾಯ್ ಬಾಯ್, ಇಲ್ಲೀಚೆ ಬರ್ಬೇಕು ಬಾಯ್ ಮಾಡಕ್ಕೆ. ಹೋಗೋಳು ಓಕೆ ಬಾಯ್. ಇವಾಗ ನಮ್ಮ ಪಯಣ ನಮ್ಮ ಜಿಮ್ ಕಡೆಗೆ. ಸೊ ಸಿಗುವ ಪ್ರತಿದಿನ ಸಾಯಂಕಾಲ 6 ಗಂಟೆಗೆ. ಬಾಯ್ ಬಾಯ್, ಫೈನಲಿ ಟೇಕ್ ಕೇರ್, ಬಾಯ್.